ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಒಂದು 4-5 ದಿನ ಆಯ್ತು ನನಗೆ ಯಾವ ವಿಡಿಯೋನೂ ಮಾಡಿಲ್ಲ, ಕ್ಷಮೆ ಇರಲಿ. ಇನ್ನು ಮುಂದೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತೀನಿ, ಐ ಪ್ರಾಮಿಸ್. ಸ್ವಲ್ಪ ಕಮಿಟ್ಮೆಂಟ್ ಇದ್ವು, ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಬನ್ನಿ ನೋಡೋಣ, ಜಾತಕದ ವಿಶ್ಲೇಷಣೆ ಮಾಡೋಣ. ಪೂಜಾ ಅವರ ಮಗಳು, ಹೆಣ್ಣು ಮಗು ಇದು ಆ್ಯಕ್ಚುಲಿ. ಅವ್ರೇನು ಕೇಳಿದರು, ನನಗೆ ಮಗುವಿಗೆ ಏನು ಹೆಸರು ಇಡಬೇಕು? ಪೂಜಾ ಫಿಮೇಲ್ ಬೇಬಿ, ಪುರುಷ, 1 ಜುಲೈ 2021, ಚಳ್ಳಕೆರೆಯಲ್ಲಿ ಜನನ, ಉತ್ತರ ಭಾದ್ರಪದ ನಕ್ಷತ್ರ, ಮೀನ ರಾಶಿ, ಕರ್ನಾಟಕ. ಬನ್ನಿ ನೋಡಿ, ನಾವು ಹೆಸರಿಡುವಾಗ ಫಸ್ಟ್ ನೋಡಬೇಕಾಗಿತ್ತು ಯಾವ ಗ್ರಹ ವಿಪರೀತ ಕೆಟ್ಟಿದೆ. ಯಾವ ಗ್ರಹ ವಿಪರೀತ ಕೆಟ್ಟಿದೆ ಅದನ್ನು ನೋಡಿ ಹೆಸರಿಡಬೇಕು. ಇಲ್ಲಾಂದ್ರೆ ರಾಂಗ್ ಆಗುತ್ತೆ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. ನೋಡಿ, ಕರ್ಕ ಲಗ್ನದ ಯೋಗಕಾರಕ ಗ್ರಹ 1ನೇದು ಬಂದು ಚಂದ್ರ, 2ನೇದು ಬಂದು ಕುಜ, 3ನೇದು ಬಂದು ಗುರು, 4ನೇದು ಬಂದು ಶುಕ್ರ. ಸೂರ್ಯ ಸಂಗ್ರಹ ಆಗ್ತಾನೆ. ರಾಹು ಮತ್ತು ಕೇತು ಪ್ರೀತ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶನಿ ಹಾಗೂ ಬುಧ. ಬನ್ನಿ, ಎಲ್ಲದಕ್ಕಿಂತ ಮುಂಚೆ ನಾವು ಇದನ್ನು ತಿಳ್ಕೊಳ್ಬೇಕು. ಯಾವುದು ಈ ಮಾರ್ಕನ್ನು ನೋಡಿ, ಇದು ವಕ್ರಗತಿ, ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ, ಇದು ಅಸ್ತಂಗತ. ನೋಡಿ, ಅಸ್ತಂಗತ ಅಂದರೆ ಆಲ್ಮೋಸ್ಟ್ ಆಲ್ ಡೆಡ್ ಅಂತೇಳಿ. ಶುಕ್ರ 10 ಡಿಗ್ರಿಯಲ್ಲಿದ್ದಾನೆ. ಫಸ್ಟ್ ಶುಕ್ರನ ಬಗ್ಗೆ ಮಾತಾಡೋಣ. ಯಾರಪ್ಪ ಶುಕ್ರ? ಇವನು 4 ಮತ್ತು 11ನೇ ಮನಿ ಸ್ವಾಮಿ. ಹೌದಾ? 4ನೇ ಭಾವ ಏನು ಹೇಳುತ್ತೆ? ಪ್ರಾಪರ್ಟಿ, ತಾಯಿ, ಪಬ್ಲಿಕ್ ಲೈಫ್, ಎಂಜಾಯ್ಮೆಂಟ್, ಕಾಸ್ಟ್ಲಿಯೆಸ್ಟ್ ಐಟಮ್ಸ್. 11ನೇ ಭಾವ ಏನು ಹೇಳುತ್ತೆ? ಅಕ್ಕ, ತಂಗಿ, ಅಣ್ಣ, ತಮ್ಮ, ಸಣ್ಣ ಪುಟ್ಟ ರೋಗಗಳು ಹಾಗೂ ಲಾಭ. ಇವುಗಳನ್ನು 11ನೇ ಭಾವದಿಂದ ನೋಡ್ತೀವಿ. 4ನೇ ಭಾವದಿಂದ ತಾಯಿ, ಪಬ್ಲಿಕ್ ಲೈಫು, ಮನೆ, ನೆಮ್ಮದಿ ಹಾಗೂ ಪ್ರಾಪರ್ಟಿ ಹಾಗೂ ಐಶೋ ಆರಾಮಿ ವಸ್ತುಗಳು. ನೋಡಿ ಪೂಜಾ ಅವರೇ, ನಿಮ್ಮ ಮಗಳಿಗೆ ಇವು ಯಾವ ಕಡಿಮೆ ಇಲ್ಲ. ಯಾವ ಕಡಿಮೆ ಆಗೋದಿಲ್ಲ, ನಾನು ಹೇಳಿದ್ದು ಯಾವ ಕಡಿಮೆ ಆಗೋದಿಲ್ಲ. ಹೌದು, ಯಾಕಂದರೆ ಲಗ್ನದಲ್ಲಿ ಶುಕ್ರ ಬಂದಿದ್ದಾನೆ. ಹೌದು, ಇವಳ ಹುಟ್ಟಿದಾಗಿಂದ ಕೊನೆಯವರೆಗೂ ಇವಳು ದುಡ್ಡಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇದು ಸತ್ಯ. ಹೌದು, ಐಶೋ ಆರಾಮಿ ಆಗಲಿ, ಆಭರಣ ಆಗಲಿ, ಕಾರ್ ಆಗಲಿ, ಬಂಗ್ಲೆ ಆಗಲಿ, ಅಥವಾ ಕಾಸ್ಟ್ಲಿ ಐಟಮ್ಸ್ಗೆ ಆಗಲಿ, ಅಥವಾ ಇವಕ್ಕೆ ಯಾವಕ್ಕೂ ಲಾಭಕ್ಕಾಗಲಿ ಯಾವಕ್ಕೂ ಕಡಿಮೆ ಆಗಲ್ಲ ಇವಳು ಹುಟ್ಟಿನಿಂದ ಕೊನೆಯವರೆಗೂ. ಯಾಕಂದರೆ ಲಗ್ನದಲ್ಲಿ ಶುಕ್ರ ಇದ್ದರೆ ವಿಪರೀತ ಲಾಭವಂತರು. ಯಾರ ಜಾತಕದಲ್ಲಿ ಶುಕ್ರ ಲಗ್ನದಲ್ಲಿರ್ತಾನೋ ಅವ್ರು ನೋಡಲಿಕ್ಕೆ ಚೆಂದ ಇರ್ತಾರೆ. ಅದೂ ಅಲ್ಲದೆ ಅವರ ಧ್ವನಿ ಬಹಳ ಮಧುರವಾಗಿರುತ್ತೆ. ಅದೂ ಅಲ್ಲದೆ ಅವರ ಸಂಗೀತಗಾರರಾಗುವ ಎಲ್ಲ ಲಕ್ಷಣಗಳು ಕಾಣ್ತಾವು. ಅದೂ ಅಲ್ಲದೆ ಸಿ ವಿಲ್ ಬಿ ದ ಮೋಸ್ಟ್ ಸೆನ್ಸಬಲ್, ಫ್ಯಾಷನಬಲ್ ಆಗ್ತಾರೆ. ಅದು ಅಲ್ಲದೆ ಸೆನ್ಸ್ ಆಫ್ ಫ್ಯಾಷನ್ ಇರುತ್ತೆ, ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ.
ಯಾರ ಜಾತಕದಲ್ಲಿ ಶುಕ್ರ ಲಗ್ನದಲ್ಲಿರ್ತಾನೋ ಅವರು ಅವರು ಬೇರೆಯವ್ರನ್ನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಅಟ್ರಾಕ್ಟ್ ಮಾಡೋ ಲಕ್ಷಣಗಳು ಅವರಲ್ಲಿ ಇರ್ತವೆ. ಈಗ ಶುಕ್ರಂದಾಯ್ತು, ಬನ್ನಿ ಕುಜನ ಬಗ್ಗೆ ಮಾತಾಡೋಣ. ಕುಜ ಯಾರಿವನು? ನೀಚ ಕುಜ. 5ನೇ ಮನೆ ಸ್ವಾಮಿ ಪ್ಲಸ್ 10ನೇ ಮನೆ ಸ್ವಾಮಿ. ಐದನ್ನು ನಾವು ಪ್ರೀತಿ, ಪ್ರೇಮ, ವಿರಸ ಹಾಗೂ ಸರಸಕ್ಕೂ ಹೋಲಿಸ್ತೀವಿ. 5ನ್ನು ವಿದ್ಯೆ, 5ನ್ನು ಮಕ್ಕಳು, 5ನ್ನು ಆರೋಗ್ಯ, 5ನ್ನು ಫಿಸಿಕಲಿ ಫಿಟ್ನೆಸ್ ಅನ್ನು ಹೋಲಿಸ್ತೀವಿ. 10ನೇ ಮನೆ ಸ್ವಾಮಿಯನ್ನು ತಂದೆಗೆ ಹೋಲಿಸ್ತೇವೆ ಹಾಗೂ ಕೆಲಸದ ಬಗ್ಗೆ ಕೆಲಸಕ್ಕೆ ಹೋಲಿಸ್ತೇವೆ. ಸೊ 5ನೇ ಮನೆ ಸ್ವಾಮಿ 1ರಲ್ಲಿ ಬಂದ ನೀಚನಾದರೆ ಏನಾಗುತ್ತೆ? 1 ನಿಮಗೆ ವಿದ್ಯೆ ಹತ್ತದೇ ಇರ್ಬೋದು, 2 ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಕಾಣ್ಬೋದು, 3 ಫಿಸಿಕಲಿ ಏನಾದರೂ ಡ್ಯಾಮೇಜ್ ಆಗ್ಬೋದು, 4 ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು, 5 ಯಾವ ಅಫೇರ್ ನಿಲ್ಲದೆ ಇರ್ಬೋದು, 6 ಸೆಕ್ಸುವಲಿ ಇಂಟ್ರೆಸ್ಟೇ ಇಲ್ಲದೆ ಇರ್ಬೋದು, 7 ಮಕ್ಕಳು ಆಗದೇ ಇರ್ಬೋದು, 8 ಮಕ್ಕಳಾದರೂ ತೀರಿ ಹೋಗ್ಬೋದು, 9 ಮಕ್ಕಳು ಹುಟ್ಟಿ ಉಳ್ಕೊಂಡ್ರೂ ಮಕ್ಕಳಿಂದ ಮುಂದೆ ಕಷ್ಟ ತಪ್ಪಿದ್ದಲ್ಲ, 9 ಮಾಂಗಲಿಕ ದೋಷ ಆಗ್ಬೋದು, ದಾಂಪತ್ಯ ನಿಲ್ಲದೆ ಇರ್ಬೋದು. ಇವೆಲ್ಲವೂ ಆಗ್ತವೆ. ಇವೆಷ್ಟು ಹೇಳಿದ್ನಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಕೆಟ್ಟದಾಗಿ ಆಗುತ್ತೆ. ಹಾಗಾದರೆ ಗುರುಗಳು ಏನು ಮಾಡಬೇಕು? ಗುರುಗಳೇ ಒಂದು ಒಳ್ಳೇದು ಹೇಳಿದ್ರೆ ಒಂದು ಕೆಟ್ಟದ್ದು ಹೇಳ್ತಾ ಇದ್ದೀರಾ. ನೋಡಿ, ನೀಚ ಕುಜ ಇವನು. ಕುಜ ನೀಚ. ಯಾರಿವನು? 5 ಮತ್ತು 10ನೇ ಮನೆ ಸ್ವಾಮಿ. 5 ಮತ್ತು 10ನೇ ಮನೆ ಸ್ವಾಮಿ ನೀಚನಾದರೆ ನಾನೇನು ಮಾಡೋಕ್ಕಾಗತ್ತೆ? ನೀವೇನು ಮಾಡೋಕ್ಕಾಗತ್ತೆ? ಹಡೆದವ್ರು ಹಣೆ ಬರ ಬರೆಯೋದಿಲ್ಲ. ಆದರೆ ಒಂದು ಮಾತ್ರ ಮಾಡ್ಬೋದು. ಏನಂತ? ಪ್ರತಿ ವರ್ಷ ಕುಜ ಶಾಂತಿ ಮಾಡಿಸಿ, ಅದು ಅಲ್ಲದೆ ಅವಳನ್ನು ಕೆಂಪು ವಸ್ತುಗಳು ಹಾಗೂ ಕೆಂಪು ಡ್ರೆಸ್ಗಳಿಂದ ದೂರಿಡಿ. ಅವಳನ್ನು ಕೆಂಪು ವಸ್ತು ಹಾಗೂ ಕೆಂಪು ವಸ್ತುಗಳು ಹಾಗೂ ಕೆಂಪು ಬಟ್ಟೆಯಿಂದ ದೂರಿಡಿ. ಅದು ಅಲ್ಲದೆ ಇದು ಪ್ರಬಲ ಮಾಂಗಲಿಕ ದೋಷ. ಭಾರಿ ಕೆಟ್ಟ ದೋಷ. ಈ ಮಾಂಗಲಿಕ ದೋಷ ಆದರೆ ದಾಂಪತ್ಯ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನೀವು ಮಾಂಗಲಿಕ ದೋಷ ಇದ್ದವನ ಜೊತೆಗೆ ನೀವು ಮದುವೆ ಮಾಡಿದ್ದೇ ನಿಜ ಆದರೆ ಅವರಷ್ಟು ಚೆನ್ನಾಗಿ ಪ್ರೀತಿ ಪ್ರೇಮದಿಂದ ದಾಂಪತ್ಯ ನಡೆಸೋರು ಯಾರಿಲ್ಲ. ಮಗುವಿಗೆ ವಿಪರೀತ ಸಿಟ್ಟಿರುತ್ತೆ. ಕುಜ ಲಗ್ನದಲ್ಲಿ ನೀಚ ಆದರೆ ಮಗುವಿಗೆ ವಿಪರೀತ ಸಿಟ್ಟಿರುತ್ತೆ. ಅದು ಅಲ್ಲದೆ ಮಗು ಸಿಕ್ಕಾಪಟ್ಟಿ ಕಿರಿಕಿರಿ ಮಾಡ್ತಾ ಇರುತ್ತೆ. ಈಗ ಆಲ್ರೆಡಿ ಹೆಸರು ಏನು ಇಡಬೇಕು? ಮಾಂಗಲಿಕ ದೋಷ ಆದರೆ ಹೆಸರು ಏನು ಇಡಬೇಕು? ಇದರ ಬಗ್ಗೆ ನಾನು ಕೊನೆಯದಾಗಿ ಹೇಳ್ತೀನಿ ನಿಮಗೆ. ಆ ಕೊನೆಯವರೆಗೂ ನೋಡಿ ಆಮೇಲೆ ಅರ್ಥೈಸ್ಕೊಳ್ಳಿ, ಸರಿನಾ? ಬನ್ನಿ. ಆ್ಯಕ್ಚುಲಿ ಉಚ್ಚ ಕೇತು ಇವನು 5ನೇ ಮನೆಯಲ್ಲಿ 17 ಡಿಗ್ರಿ ಇದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವನು ಒಳ್ಳೆ ಫಲ ಕೊಡಬೇಕಿಲ್ಲ. ಆದರೆ ಈ ಮನೆ ಸ್ವಾಮಿ ನೀಚನಾಗಿದ್ದಾನೆ. ಈ ಮನೆ ಸ್ವಾಮಿ ನೀಚನಾಗಿದ್ದಕ್ಕೆ ಇಲ್ಲಿ ಒಳ್ಳೆಯ ಫಲ ಸಿಗೋದಿಲ್ಲ. ತಲೆಯಾಗಿ ಇಟ್ಕೊಂಡ್ಬಿಟ್ರಿ. ಒಳ್ಳೆಯ ಫಲ ಸಿಗೋದಿಲ್ಲ. ಕೇತು ನಿಮ್ಮನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ಕುಜ ಏನೇನು ಮಾಡಿಸ್ತಾನಲ್ಲ, ಕುಜ ಅಂತ ಹೇಳಿದ್ನಲ್ಲ, ಮಕ್ಕಳಾಗದೇ ಇರ್ಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಇಲ್ಲ ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು, ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಕಾಣ್ಬೋದು, ಅಥವಾ ಫಿಸಿಕಲಿ ಡ್ಯಾಮೇಜ್ ಆಗ್ಬೋದು, ಇಲ್ಲ ಅಂತಂದರೆ ದಾಂಪತ್ಯ ಮುರಿದು ಬೀಳ್ಬೋದು, ಇಲ್ಲ ಅಂದರೆ ಮಕ್ಕಳು ಹುಟ್ಟದೇ ಇರ್ಬೋದು, ಇಲ್ಲ ಅಂದರೆ ಮಲ್ಟಿಪಲ್ ಮ್ಯಾರೇಜಸ್ ಆಗ್ಬೋದು. ಇವೆಲ್ಲಕ್ಕೂ ಕಾರಣ ಇವನೇ. ಯಾಕಂದರೆ ಈ ಮನೆ ಸ್ವಾಮಿ ನೀಚನಾಗಿದ್ದಾನೆ. ಇವನು ಇಲ್ಲಿ ಹುಚ್ಚಾಗಿದ್ದಾನೆ.
ರಾಹು ಕೇತು ನೋಡುವಾಗ ಮೊದಲು ಆ ಮನೆಯ ಸ್ವಾಮಿಯ ಪೊಸಿಷನ್ ನೋಡ್ಕೊಂಡು ನಾವು ಮಾತಾಡಬೇಕು. ಸುಮ್ಮನೆ ಮಾಡಿದರೆ ಆಗೋದಿಲ್ಲ. ನೋಡಿ, 7ನೇ ಮನೆಯಲ್ಲಿ ಶನಿ ಆ್ಯಕ್ಚುಲಿ ವಿರೋಧಿ. ಅವನು 7ನೇ ಮನೆಯಲ್ಲಿ ಶನಿ ಆ್ಯಕ್ಚುಲಿ ವಿರೋಧಿ. ಆದರೆ ಹೆಂಗೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ನಾವು ಇರ್ತೀವಿ ಅಂತ ಅಂದ್ಕೊಳ್ಳಿ. ನಮ್ಮ ಮನೆಯಪ್ಪ ಇದು ನಮ್ಮ ಮನೆ. ನಮ್ಮ ಮನೇಲೇ ನಾವು ಇದ್ದು ನಮ್ಮ ಮನೇನ ಗಲೀಜು ಮಾಡ್ಕೊಳಕ್ಕಾಗತ್ತಾ? ಆದರೆ ಇವನು ಇಲ್ಲೇ ಅಷ್ಟು ಕೆಟ್ಟದಾಗಿ ಫಲ ಕೊಡಲ್ಲ. ಬಟ್ ನೀಚ ಕುಜನ ದೃಷ್ಟಿ ಇರೋದ್ರಿಂದ ಹೇಳಕ್ಕಾಗಲ್ಲ. ಜಾತಕ ಬಹಳ ಕೆಟ್ಟಿದೆ ಸಮಯ, ಬಹಳ ಅಂದರೆ ಬಹಳ ಕೆಟ್ಟಿದೆ. ನೋಡಿ, ಗುರು ಅಷ್ಟಮದಲ್ಲಿದ್ದಾನೆ. ಯಾರು ಇವನು? 9ನೇ ಮನಿ ಸ್ವಾಮಿ, 9ನೇ ಭಾವದ ಸ್ವಾಮಿ 8ರಲ್ಲಿ ಬಂದಿದ್ದಾನೆ. ಮುಂದೆ ಜೀವನದಲ್ಲಿ ಕೋರ್ಟು ಕಚೇರಿ ಅಡ್ಡಾಡಿದರೆ ಆಶ್ಚರ್ಯ ಪಡುವಾಗೆ ಏನಿಲ್ಲ. ಹೌದು, ಸಿಕ್ಕಾಪಟ್ಟೆ ಅಡ್ಡಾಡಬಹುದು ಕೋರ್ಟು ಕಚೇರಿ. ಹೌದು, ಯಾವುದಾದ್ರೂ ತಗಾದೆ ಅಂದರೆ ನ್ಯಾಯದಲ್ಲಿ ಸಿಕ್ಕಿಬೀಳ್ತಾಳೆ. ಇವುಗಳನ್ನ ಎಲ್ಲವನ್ನೂ ನೀವು ಸರಿ ಮಾಡ್ಕೋಬೋದು. ಹೇಗೆ? ಶಾಂತಿಯಿಂದ. ಪ್ರತಿ ವರ್ಷ ಇದನ್ನಂದಲ್ಲಪ್ಪ, ಇದನ್ನು ಮಾಡಿಸ್ಬಿಡ್ಬೇಕು. ನೋಡಿ, ಗಾಯ ಆದಮೇಲೆ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಗಾಯ ಆಗದೆ ನೋಡ್ಕೊಳ್ಳೋದೇ ಬೆಟ್ರಲ್ಲ. ನೋಡಿ, ಇದು ನೋಡಿ, 1ನೇ ಮನಿ ಸ್ವಾಮಿ 9ರಲ್ಲಿ ಬಂದಿದ್ದಾನೆ. ನೋಡಿ, ಪ್ರಬಲ ಮಹಾಲಕ್ಷ್ಮಿ ಯೋಗ ಇದು. ನಾ ಎಜುಕೇಷನ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಯಾಕಂದರೆ ಶುಕ್ರ ಲಗ್ನದಲ್ಲಿದ್ದಾನೆ, ಚಂದ್ರ 9ನೇ ಮನೆಯಲ್ಲಿದ್ದಾನೆ. ಎಜುಕೇಷನ್ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ. ಹೌದು, ಒಳ್ಳೆ ಎಜುಕೇಷನ್ ಆಗುತ್ತೆ. ಪ್ರಬಲ ಮಹಾಲಕ್ಷ್ಮಿ ಯೋಗ ಚಂದ್ರ ಜನರೇಟ್ ಮಾಡಿದ್ದಾನೆ. 100% ಹೇಳ್ತೀನಿ, ಯಾವತ್ತಿದ್ರೂ ಮೆಡಿಕಲ್ ಲೈನ್ಗೆ ಹೋಗುವ ಎಲ್ಲ ಲಕ್ಷಣ ಕಾಣ್ತಾವೆ. ಹೌದು, BMS ಆಗ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮೆಡಿಕಲ್ ಲೈನಲ್ಲಿ ಜಾಬ್ ಸಿಗುತ್ತೆ. ದುಡ್ಡಿಗೆ ಅಂಕರು ಯಾವತ್ತೂ ಹಾಹಾಕಾರ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ಪರ್ಸ್ನಲ್ ಲೈಫ್ ಆಗಿದ್ದು. ಅದು ಸರಿ ಆಗಬೇಕು ಅಂದರೆ ನೀವು ಇವಾಗಿಂದನೇ ಸ್ಟೆಪ್ಸ್ ತಗೋಬೇಕು. ಹೌದು, ನೋಡಿ, ನೀವು ಎಷ್ಟು ಗ್ರಹಗಳು ಶಾಂತಿ ಮಾಡ್ತೀರೋ ಅದು ಅಷ್ಟು ನಿಮಗೆ ಒಳ್ಳೆ ಫಲ ಕೊಡೋಕ್ಕೆ ಶುರು ಮಾಡ್ಕೊತಾನೆ. ಇದು ಸತ್ಯ. ನೋಡಿ, ಇದು ಜಡತ್ವ ದೋಷ. ಇದು ಇಲ್ಲಿ ರಾಹುನ ಬಿಟ್ಟಾಕಿ. ರಾಹು 11ನೇ ಮನೆಯಲ್ಲಿ 6-3ರಲ್ಲಿ ಒಳ್ಳೆ ಫಲ ಕೊಡ್ತಾನೆ, ಬಿಟ್ಟಾಕಿ. ಬಟ್ ಈ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ, ರಾಹು ಒಳ್ಳೆ ಫಲನೇ ಕೊಡ್ತಾನೆ, ಸಂಬಂಧನೇ ಇಲ್ಲ. ಬಟ್ ಇವನು ಯಾರು? ಇವನು 12ನೇ ಮನೆ ಸ್ವಾಮಿ 11ರಲ್ಲಿ ಬಂದು ಕುಂತಿದ್ದಾನೆ. ಯಾವುದಾದ್ರೂ ಒಂದು ಸಣ್ಣ ರೋಗ ಕಂಟಿನ್ಯೂಟಿ ಇದ್ದೇ ಇರುತ್ತೆ ಈ ಹುಡುಗಿ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ತಗಾದೆ ಇದ್ದೇ ಇರುತ್ತೆ. ಹೌದು, ಇದಕ್ಕೆ ನಾವು ಜಡತ್ವ ದೋಷ ಅಂತ ಹೇಳ್ತೀವಿ. ನಾವು ಏನಂತೀವಿ? ಜಡತ್ವ ದೋಷ. ಜಡತ್ವ ದೋಷ. ಜಡತ್ವ ದೋಷ ಅವ್ರು ಏನಾಗುತ್ತೆ? ಮೈಗಳರಾಗ್ತಾರೆ, ಸೋಮಾರಿಗಳಾಗ್ತಾರೆ, ಸ್ವಚ್ಛತೆಯನ್ನು ಕಲಿಯಲ್ಲ. ಸೂರ್ಯ ನೋಡಿ, ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಇಲ್ಲ, ಈ ಜಾತಕ ಭಾಳ ಕೆಟ್ಟಿದೆ ತಾಯಿ. ದಯವಿಟ್ಟು ನಾನು ಓಪನ್ ಹೇಳ್ತಾ ಇದ್ದೀನಿ ನಿನಗೆ. ಹೆಸರು ಇಡೋದ್ರಲ್ಲಿ ಭಾಳ ಹುಷಾರಿರ್ಬೇಕು. ನೋಡಿ, ಇಲ್ಲಿ ಕುಜ ಕೆಟ್ಟಿದ್ದಾನೆ, ಕೇತು ಕೆಟ್ಟ, ಗುರು ಕೆಟ್ಟ, ಬುಧ ಕೆಟ್ಟ. ಸೂರ್ಯನ ಸಹವಾಸ ಮಾಡಿಬಿಡಿ, ಬಟ್ ನೋ ಪ್ರಾಬ್ಲಮ್. 12ರಲ್ಲಿದ್ದರೆ ವಿದೇಶಿ ಪ್ರಯಾಣ ಆಗೋ ಚಾನ್ಸಸ್. ಈ 4 ಗ್ರಹಗಳು ಶಾಂತಿ ಆಗಬೇಕು ಪ್ರತಿ ವರ್ಷ. ಕುಜ, ಗುರು, ಕೇತು ಹಾಗೂ ಬುಧ. ಶನಿಯ ಬೇಡ, ಅವಶ್ಯಕತೆ ಇಲ್ಲ. ಯಾಕಂದರೆ ಅವನು ಸ್ವಂತ ಮನೆಯಲ್ಲಿದ್ದಾನೆ, ಅವನು ತ್ರಾಸ ಕೊಡಲ್ಲ. ಈ 4 ಗ್ರಹಗಳ ಶಾಂತಿ ಮಾಡೋದ್ರಿಂದ ನಿಮ್ಮ ಮಗುವಿನ ಒಳ್ಳೆ ಫ್ಯೂಚರ್ ಆಗುತ್ತೆ. ಅದು ಅಲ್ಲದೆ ನೋಡಿ, ಇವನು ಕುಜ ನೋಡೋದೇ ನಿಮ್ಮದು 4ನೇ ಮನೆ. ನಿಮ್ಮ ತಾಯಿಗೆ ಆರೋಗ್ಯದಲ್ಲಿ ಏರಾಪೇರಿ. ಅದಾದಮೇಲೆ ಸೀದಾ ನೋಡೋದೇ 7ನೇ ಮನೆ. ನೋಡಿ, ದಾಂಪತ್ಯ ಹಾಳು ಮಾಡೋದಲ್ಲದೆ 8ನೇ ಮನೆ ನೋಡಿ ಶತ್ರುನು ಕ್ರಿಯೇಟ್ ಮಾಡ್ತಾನೆ.
ಸೊ ಕುಜ ಶಾಂತಿ ಬಹಳ ಅವಶ್ಯಕತೆ ಇದೆ. ಅದು ಅಲ್ಲದೆ ಗುರು ಸೀದಾ 12ನೇ ಮನೆ ನೋಡ್ತಾನೆ, ಹಾಸ್ಪಿಟಲೈಸ್ ಮಾಡ್ತಾನೆ. 2ನೇ ಮನೆ ನೋಡ್ತಾನೆ, ವ್ಯವಹಾರ ಕೆಡಿಸ್ತಾನೆ. 4ನೇ ಮನೆ ನೆಮ್ಮದಿ ಇಲ್ದಂಗೆ ಮಾಡ್ತಾನೆ. ಗುರು ಶಾಂತಿ ಭಾಳ ಅವಶ್ಯಕತೆ ಇದೆ ನೋಡಿ. ಗುರು ಹಾಗೂ ಕುಜ ಹಾಗೂ ಬುಧ ಹಾಗೂ ಕೇತು ಶಾಂತಿ. ಗುರು ಕುಜ ಕೆಟ್ಟಿದ್ರಿಂದ ನೀವು ಏನೇ ಹೆಸರಿಟ್ರು ಗಣಪತಿ ಹೆಸರಿಡಬೇಕು. ಆದ್ಯ, ಸಿದ್ಧಿ, ಇಲ್ಲ ಆಂಜನೇಯನ ಹೆಸರಾದಂಥ ಅಂಜನಿ ಯಾರು ಹೇಳಿ? ಆಂಜನೇಯನ ತಾಯಿ ಆದಂಥ ಅಂಜನಿ. ಈ ಮೂರಲ್ಲಿ ಒಂದು ಮಾತ್ರ ಬೇರೆ ಯಾವ ಹೆಸರಿಟ್ಟರು ಸೂಟೇಬಲ್ ಆಗಲ್ಲ. ಆದ್ಯ ಅಂದರೆ ಗಣಪತಿ, ಸಿದ್ಧಿ ಅಂದರೆ ಗಣಪತಿ, ಅಂಜನಿ ಅಂದರೆ ಆಂಜನೇಯನ ತಾಯಿ. ಅಂಜನಿ ಗರ್ಭ ಸಂಭೂತ ವಾಯುಪುತ್ರ ಸನಾತನ ಕುಮಾರೇ ಬ್ರಹ್ಮಚಾರಿ ಚ ತಸ್ಮೈ ಶ್ರೀ ಹನುಮತೇ ನಮೋಸ್ತುತೆ. ಸೊ ಅಂಜನಿ ಅನ್ನೋ ಹೆಸರು ಬಹಳ ಸೂಟೇಬಲ್ ಆಗುತ್ತೆ. ದಯವಿಟ್ಟು ಅಂಜನಿ ಹೆಸರನ್ನು ನೀವು ಇಡಕಡ್ಡಿ ಇಲ್ಲ ಅಂತ ಹೇಳ್ತಾ, ನವಮಾಸದಲ್ಲಿ ಕುಜ ಯಾವ ಪೊಸಿಷನ್ ಇಲ್ಲಿದ್ದಾನೆ ಅದನ್ನು ನೋಡಿ ಬರೋಣ ಬನ್ನಿ. ಕುಜ ಹಾಗೂ ಗುರುವಿನ ಪೊಸಿಷನ್ ಎಲ್ಲಿ ನೋಡ್ಬೇಕು? ನಾವು ನವಮಾಸದಲ್ಲಿ ನೋಡಬೇಕು. ನೋಡಿ, ನವಮಾಸದಲ್ಲಿ ಕುಜನ ಪೊಸಿಷನ್ 3ನೇ ಭಾವದಲ್ಲಿದೆ, ಗುರುವಿನ ಪೊಸಿಷನ್ 3ನೇ ಭಾವದಲ್ಲಿದೆ. ಅಷ್ಟು ಕೆಟ್ಟದ್ದನ್ನು ಮಾಡಲ್ಲ ಅಂತಾರೆ ನೋಡಿ. ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿದೆ. ಬುಧ 9ನೇ ಮನೆ ಸ್ವಾಮಿ. ಬುಧ ಎಲ್ಲಿದ್ದಾನೆ? 11ರಲ್ಲಿದ್ದಾನೆ. ಅದು ಅಲ್ಲದೆ 5ನೇ ಮನೆ ಸ್ವಾಮಿ ಯಾರು? 9ರಲ್ಲಿರೋದ್ರಿಂದ ದಾಂಪತ್ಯ ಕೆಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಚಿಂತೆ ಮಾಡಬೇಡಿ. ಫಿಸಿಕಲಿ ಏನಾದರೂ ಡ್ಯಾಮೇಜ್ ಆಗ್ಬೋದು, ಹುಷಾರಿ. ಹೌದು, ದಾಂಪತ್ಯ ಕೆಡಲ್ಲ, ಇಂಪಾಸಿಬಲ್. ದಾಂಪತ್ಯದ ಬಗ್ಗೆ ನಾನೇನು ಮಾತಾಡಲ್ಲ ಈಗ. ಯಾಕಂದರೆ ನವಮಾಸದಲ್ಲಿ 5ನೇ ಮನೆ ಸ್ವಾಮಿ 9, 1ನೇ ಮನೆ ಸ್ವಾಮಿ 1ರಲ್ಲಿ, ಅದು ಅಲ್ಲದೆ 9ನೇ ಮನೆ ಸ್ವಾಮಿ 11ರಲ್ಲಿ ಇರೋದ್ರಿಂದ ದಾಂಪತ್ಯ ಕೆಡುವುದಿಲ್ಲ. ಇನ್ನು ಬೇರೆದರಲ್ಲಿ ಡ್ಯಾಮೇಜ್ ಆದರೂ ಆಗಬಹುದು ನೋಡಿ. 5ನೇ ಮನೆಯಲ್ಲಿ ಸೂರ್ಯ, ಎಜುಕೇಷನ್. ನಾನು ಹೇಳಿದ್ನಲ್ಲ, ಮೆಡಿಕಲ್ ಲೈನ್ಗೆ ಹೋಗೋಕೆ ಅಡ್ಡಿಲ್ಲ ತಾಯಿ, ಸಂಶಯನೇ ಬೇಡ. 9ರಲ್ಲಿ ಚಂದ್ರ, 5ರಲ್ಲಿ ಸೂರ್ಯ. ಸೊ ಮೆಡಿಕಲ್ ಲೈನ್ ಹೋಗೋಕೆ ಅಡ್ಡಿಲ್ಲ, ಯಾವುದೇ ಸಂಶಯ ಬೇಡ. 4ನೇ ಮನೆಯಲ್ಲಿ ತಾಯಿ ಹಾಗೂ ಪರ್ಸ್ನಲ್ ಜೀವನ ಹಾಳಾಗುವ ಎಲ್ಲ ಲಕ್ಷಣಗಳು ಈ D24 ಚಾರ್ಟ್ನಲ್ಲಿ ಕಾಣ್ತಾ ಇದೆ. ನಾನು ಹೇಳಿದ್ನಲ್ಲ, ಎಜುಕೇಷನ್ ಆಗಲಿ, ಸೋರ್ಸ್ ಆಫ್ ಇನ್ಕಮ್ ಆಗಲಿ ಸಾಧ್ಯನೇ ಇಲ್ಲ ನೋಡಿ. ಶುಕ್ರ ಉಚ್ಚ ಸ್ಥಾನದಲ್ಲಿ ಸೂಪರ್, ಬುಧ ಸೂಪರ್, 6ನೇ ಮನೇಲಿ ಸೂರ್ಯ ಸೂಪರ್ ನೋಡಿಲಿ. ಗುರು ದಿಗ್ಬಲಿ 10ನೇ ಮನೆ ಸೂರ್ಯ. ನಾನು ಹೇಳಿದ್ನಲ್ಲ, ಪರ್ಸ್ನಲ್ ಲೈಫ್ ಐ ಕಾಂಟ್ ಗಿವ್ ಯು ಗ್ಯಾರಂಟಿ. ಪರ್ಸ್ನಲ್ ಲೈಫ್ನ ಐ ಕಾಂಟ್ ಗಿವ್ ಯು ಗ್ಯಾರಂಟಿ, ಬಟ್ ಎಜುಕೇಷ್ನಲಿ ಹಾಗೂ ಫೈನಾನ್ಷಿಯಲಿ ಶಿ ವಿಲ್ ಬಿ ಗುಡ್. ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಸದ್ಯ ಶನಿ ದಶೆ ನಡೀತಾ ಇದೆ 36ರವರೆಗೂ. ಅದಾದಮೇಲೆ ಬುಧ ದಶೆ ನಡೆಯುತ್ತೆ. ದಯವಿಟ್ಟು 10 ವರ್ಷ ಕಂಟಿನ್ಯೂಸ್ ಆಗಿ ಗುರು ಹಾಗೂ ಕುಜನ ಶಾಂತಿ ಮಾಡಿಸಿ, ಅದು ಅಲ್ಲದೆ ಕೇತು ಹಾಗೂ ಬುಧನ ಶಾಂತಿ ಮಾಡಿಸಿ. ನಿಮಗೆ ಆದರೆ ಒಂದು 7 ಕ್ಯಾರೆಟನ್ನು ಮುತ್ತು ತಗೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.